ಮಹಾಭಿಷನೂ ಭೂಮಿಗೆ ಬರಬೇಕು, ಈ ದ್ಯುವು ಭೂಮಿಗೆ ಬರಬೇಕು. ಅಂದ್ರೆ ಇಬ್ರು ಟಿಕೆಟ್ ತಗೊಂಡಿದ್ದಾರೆ, ಆದ್ರೆ ಒಂದೇ ಫ್ಲೈಟ್ಗೆ ಹತ್ತಾರೆ ಅಂತ ಗೊತ್ತಿಲ್ಲ. ಒಂದಕ್ಕೊಂದು ತಗಲಿಕೊಂಡ ಘಟನೆ ಇಲ್ಲ, ಆದರೆ ಎರಡೂ ಸಂಬಂಧಿಸಿದವು. ಆಮೇಲೆ ಅತ್ಯಂತ ಸುಂದರಿಯಾದ ಒಬ್ಬ ಸ್ತ್ರೀ ಕಾಣಿಸಿದ್ಲು, ಅವಳೇ ಗಂಗೆ. ನನ್ನ ನಿಬಂಧನೆ ಇದೆ ಅಂತ. ನಿಬಂಧನೆ ಅಂತ ಅಂದರೆ ನಾನು ಏನು ಮಾಡಿದರೂ ಅದನ್ನು ಪ್ರಶ್ನಿಸಬಾರದು. ಹೆತ್ತು ಎಲ್ಲ ಸಂತೋಷದಲ್ಲಿರುವಾಗ ಅರಮನೆಯಿಂದ ಮಹಾರಾಣಿ ಮಗುವನ್ನು ಹೊತ್ತು ಗಂಗಾ ನದಿಯಲ್ಲಿ ಬಿಟ್ಟು ಬಿಟ್ಟಿದೆ. ನಮಸ್ಕಾರ, ಇದು ಕಥಾ ಸಂಚಯ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಇವತ್ತಿನ ಕಥೆ ಕೇಳುವ ಕುತೂಹಲ ನಮ್ಮೆಲ್ಲರದು. ಹಿಂದಿನ ಸಂಚಿಕೆಗಳಲ್ಲಿ 2 ಕಥೆಗಳನ್ನು ನೋಡಿದ್ವಿ. ಕರ್ಮ ಅನ್ನೋದು ಹೇಗೆ ಪರಿಣಾಮಕಾರಿಯಾಗತ್ತೆ, ನಾವು ಮಾಡಿದ ಕ್ರಿಯೆ ಅದರ ಫಲವನ್ನು ನಾವು ಹೇಗೆ ಅನುಭವಿಸಬೇಕಾಗತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಇರುವ ಕಥೆ. ಅದು ಒಂದು ಮಹಾಭಿಷನಿಗೆ ಶಾಪ ಬಂದಿದ್ದು, ಮತ್ತು ಇನ್ನೊಂದು ವಸುಗಳಿಗೆ ಶಾಪ ಬಂದಿದ್ದು, ದ್ಯು ಅನ್ನುವ ವಸುವಿಗೆ ಪ್ರಧಾನವಾಗಿ ಅಂತ. ಈ 2 ಕಥೆಗಳು ಮಹಾಭಾರತದ ಹಿನ್ನೆಲೆಯಲ್ಲಿ ಕಾಣಿಸ್ಕೊಳ್ತವೆ. ಈ ಕಥೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತ ಅಂದರೆ, ಮಹಾಭಾರತದ ಇಡೀ ಕಥೆ ಹೇಳ್ಕೊಂಡು ಹೋಗೋದಕ್ಕೇನೂ ಅಲ್ಲ, ಆದರೆ ನಾವು ಏನು ಮಾಡ್ತೀವೋ ಅದನ್ನು ನಾವು ಅನುಭವಿಸಬೇಕಾಗತ್ತೆ ಅನ್ನೋದನ್ನು ಹೇಳಬೇಕಾಗಿತ್ತು. ಅವೆರಡರಲ್ಲಿ ಅದಾಗಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂತಾಯಿತು, ಅನುಭವಿಸಿದ್ರಾ, ಹೇಗೆ ಅನುಭವಿಸಿದರು ಅನ್ನೋದನ್ನು ನೋಡಬೇಕು. ನಾವು ತುಂಬ ಪ್ರಸಿದ್ಧವಾದ ಕಥೆಗಳನ್ನು, ರಾಮಾಯಣವೋ ಮಹಾಭಾರತವೋ ಎಲ್ಲಿದೋ ನಮಗೆ ಪ್ರಸಿದ್ಧವಾದ ಕಥೆಗಳಿರುತ್ತಲ್ಲ, ನಾವು ಅದರಲ್ಲಿ ನಾವೇನನ್ನು ಪಡೆದುಕೊಳ್ಳಬೇಕೋ ಅದನ್ನು ನೋಡೋದಿಲ್ಲ, ಅದನ್ನು ಕಥೆಯಾಗಿ ನೋಡ್ಕೊಂಡು ಹೋಗ್ಬಿಡ್ತೀವಿ. ಅದು ಮನೋರಂಜಕವಾಗಿರುತ್ತೆ, ತುಂಬ ತಿರುವುಗಳಿದ್ದರೆ ಖುಷಿ ಕೊಡುತ್ತೆ, ಇನ್ನೇನೋ ಹಾಕ್ಕೊಂಡು ಹೋಗಿರುತ್ತೆ, ಅಥವಾ ಅದು ಮಾಹಿತಿಯಾಗಿರುತ್ತೆ. ಎಷ್ಟೋ ಅಂದರೆ ಇದೆಲ್ಲ ಗೊತ್ತಿರಬೇಕು ಅಂತ, ಈ ಕಥೆಗಳೆಲ್ಲ ಗೊತ್ತಿರಬೇಕು ಅಂತ ಅಷ್ಟೇ, ಯಾಕೆಂದರೆ ಒಂದು ಮಾಹಿತಿ ಇರಬೇಕು ಅಂತ. ಆದರೆ ಅದಲ್ವಲ್ಲ. ಅದರಿಂದ ನಮಗೇನು ಅಂತ ತೆಗೆದುಕೊಳ್ಳುವಾಗ ಇಲ್ಲಿರುವ ಪಾಠ ಯಾವುದು ಅಂದರೆ, ಅದು ಕರ್ಮ ಸಿದ್ಧಾಂತದ ಪಾಠ. ನೀನು ಮಾಡಿದ್ದನ್ನು ಅನುಭವಿಸಬೇಕಾಗತ್ತೆ. ಮಹಾರಾಯ ಮಾಡಿದ್ದನ್ನು ಅನುಭವಿಸಬೇಕಾಗತ್ತೆ ಅಂತ ಅಂದರೆ, ಅನುಭವಿಸದೇ ಇರೋದಕ್ಕೆ ಸಾಧ್ಯ ಇದೆಯಾ, ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂದರೆ ಅದೆಲ್ಲವೂ ಇದೆ. ಏನು ಮಾಡ್ತಾನೋ ಅದನ್ನೇ ಅನುಭವಿಸಲೇಬೇಕು ಅಂತಲೂ ಅಲ್ಲ, ಅನುಭವಿಸದೇ ಇರೋದಕ್ಕೆ ಸಾಧ್ಯ ಇದೆ. ಆದರೆ ಹಾಗಾಗೋ ಸಂಭವ ಕಡಿಮೆ ಇರುತ್ತೆ, ಹಲವು ಕಾರಣಗಳಿಗೆ. ದಾರಿಗಳು ಕ್ಲಿಷ್ಟ ಅಂತ. ದಾರಿಗಳು ಕ್ಲಿಷ್ಟ ಒಂದು. ಎರಡನೇದು ಗೊತ್ತಿರೋಲ್ಲ ಅನ್ನೋದು ಒಂದು. ಈಗ ಯಾವಾಗಲೂ ಏನು ಮಾಡಿದ್ದೀವಿ ಅನ್ನೋದು ಗೊತ್ತಾಗೋಲ್ಲ ನಮಗೆ ಅಂತ. ಗೊತ್ತಾದರೆ ಅದಕ್ಕೆ ಪರಿಹಾರ ಕಂಡುಕೋಬೋದಲ್ಲ. ಸಮಸ್ಯೆ ಗೊತ್ತಾಗೋಲ್ಲ, ಸಮಸ್ಯೆಯ ಮೂಲ ಗೊತ್ತಾಗದೆ ಸಮಸ್ಯೆಗೆ ಪರಿಹಾರ ಸಿಗೋಲ್ಲ. ಈ ಕಥೆಯಲ್ಲಿ ಏನಾಯಿತು ಅಂದರೆ, ಇಬ್ಬರಿಗೆ ಶಾಪ ಬಂತು ಅಂತ. ಅಂದರೆ ಮಹಾಭಿಷನಿಗೆ ಶಾಪ ಬಂತು, ಇನ್ನೊಂದು ಕಡೆಯಲ್ಲಿ ವಸುವಿಗೆ ಶಾಪ ಬಂತು. ಇದೆರಡು ಬೇರೆ ಬೇರೆ ಘಟನೆಗಳು, ಒಂದಕ್ಕೊಂದು ತಗಲಿಕೊಂಡ ಘಟನೆ ಇಲ್ಲ, ಎರಡಕ್ಕೂ ಸಂಬಂಧ ಇಲ್ಲ, ಆದರೆ ಎರಡೂ ಸಂಬಂಧಿಸಿದವು. ಆಮೇಲೆ ಬೇರೆ ಕಡೆ ಸಂಧಿಸ್ತು. ಎಲ್ಲಿ ಸಂಧಿಸ್ತು ಅಂತ ಅಂದರೆ, ಈಗ ಇವರಿಬ್ಬರು ಭೂಮಿಗೆ ಬರಬೇಕಿದೆ. ಮಹಾಭಿಷನೂ ಭೂಮಿಗೆ ಬರಬೇಕು, ಈ ದ್ಯುವು ಭೂಮಿಗೆ ಬರಬೇಕು. ಅಂದರೆ ಇಬ್ಬರು ಟಿಕೆಟ್ ತಗೊಂಡಿದ್ದಾರೆ, ಆದರೆ ಒಂದೇ ಫ್ಲೈಟ್ಗೆ ಹತ್ತಾರೆ ಅಂತ ಗೊತ್ತಿಲ್ಲ. ಡೆಸ್ಟಿನೇಷನ್ ಒಂದೇ ಅಂತ ಇದೆಯಲ್ಲ. ಮತ್ತು ಬರೀ ಅಷ್ಟರಲ್ಲಿ ಉಳ್ಕೊಂಡಿಲ್ಲ, ಅದು ಅಲ್ಲಿ ಇನ್ನೇನೋ ಇದೆ. ಏನಿದೆ ಅಂತ ಕೇಳಿದರೆ, ಈ ಎರಡೂ ಘಟನೆ ಇವರಿಬ್ಬರಿಗೂ ಸಂಬಂಧ ಇಲ್ಲ, ಪರಿಚಯನೂ ಇಲ್ವೇನೋ ಗೊತ್ತಿಲ್ಲ, ಒಬ್ರಿಗೊಬ್ರು ಗೊತ್ತು ಇಲ್ಲದೆ ಇರ್ಬೋದು, ಗೊತ್ತಿರಬಹುದು. ಆದರೆ ಇವರ ಬದುಕಿನಲ್ಲಿ ನಡೆದ ಘಟನೆಗೂ ಅದಕ್ಕೂ ಏನೋ ಸಂಬಂಧ ಇಲ್ಲ. ಆದರೆ ಇವರಿಬ್ಬರಿಗೂ ಸಂಬಂಧಿಸಿ ಮತ್ತೊಬ್ಬಳು ಕಾಣಿಸ್ಕೊಂಡು ಅಲ್ಲಿ ಗಂಗೆ. ಮಹಾಭಿಷನ ಘಟನೆ ನಡೆಯುವಲ್ಲಿ ಎದುರಿಗೆ ಬಂದಿದ್ದೆ ಗಂಗೆ. ಹೌದು. ಈಗ ಅವನು ಜಾರುವಂತೆ ಆಗಿದ್ದು ಅವಳು ಬಂದಾಗ, ಎರಡನೆಯದ್ದೇನಾಯಿತು ಅಂತ ಅಂದರೆ, ಅವಳು ಇಳಿದು ಬರ್ತಾ ಇದ್ಲು ಅಲ್ಲಿಂದ. ಬ್ರಹ್ಮಲೋಕದಲ್ಲಿ ಅದೆಲ್ಲ ಘಟನೆ ನಡೀತು. ಆ ಘಟನೆ ನಡೆದು ಅವಳು ಇಳಿದು ಬರ್ತಾ ಇರುವಾಗ ಅವಳಿಗೆ ಈ ವಸುಗಳು ಸಿಗ್ತಾರೆ. ವಸುಗಳನ್ನು ನೋಡಿದರೆ ಮುಖ ಎಲ್ಲ ಕಾಂತಿಹೀನ ಆಗಿದೆ. ಮೊದಲಿನ ಒಂದು ದೇವತೆ ಅಂತ ಅನ್ನುವಾಗ ಇದ್ದ ದಿವ್ಯತೆಯ ಲಕ್ಷಣಗಳು ಕಾಣಿಸೋಲ್ಲ. ಅವಳಿಗೆ ಭಯ ಆಯಿತು, ದೇವಲೋಕದ ಮೇಲೆ ಮತ್ತೊಮ್ಮೆ ರಾಕ್ಷಸರ ದಾಳಿ ಏನಾದರೂ ನಡೆದಿದೆಯೋ ಏನೋ, ಇಲ್ಲದೇ ಇದ್ದರೆ ದೇವತೆಗಳು ಯಾಕೆ ಈಗ ಮಂಕಾಕ್ತಾರೆ ಅಂತ. ಅವಳು ಕೇಳಿದ್ಲು ಏನಾಗಿದೆ ಅಂತ. ತಮ್ಮ ಗೋಳಿನ ಕಥೆಯನ್ನು ಹೇಳ್ಕೊಂಡ್ರು ಅವರು. ಹೀಗೆ ಶಾಪಗ್ರಸ್ತರಾಗಿದ್ದೀವಿ, ನಾವೆಲ್ಲರೂ ಹುಟ್ಟಬೇಕಾಗಿದೆ ಈಗ. ಹಾಗೆ ಅವಳು ಕೇಳ್ತಾ ಇದ್ದಾಗ ಆ ವಸುಗಳಿಗೆ ಆಗ ಹೊಳಿತು. ಅವರು ಇವಳ ಹತ್ರ ಕೇಳಿದ್ರು,
ನೀನು ಯಾಕೆ ನಮ್ಮ ತಾಯಿ ಆಗಬಾರದು ಅಂತ ಒಂದು. ಮಹಾಭಾರತದಲ್ಲಿ ಗಮನಿಸದ ಭಾಗಗಳಿದು. ಕೆಲವರೆಲ್ಲ ಏನು ಮಾಡಿದ್ದಾರೆ, ಗಂಗೆಗೆ ಶಾಪ ಬಂದಿದೆ ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ. ಶಾಪ ಬಂದಿದ್ದು ಮಹಾಭೀಷನಿಗೆ ಮಾತ್ರ, ಗಂಗೆಗೇನೂ ಇಲ್ಲ. ಈಗ ಇವರು ಕೇಳಿದ್ರು, ನೀನು ತಾಯಿ ಆಗ್ಬೋದಾ ನಮಗೆ? ಅಂದರೆ ನೀನು ತಾಯಿ ಆಗ್ಬೋದಾ ಅಂತ ಯಾಕೆ? ಯಾರು ಬೇಕಿದ್ರೂ ತಾಯಿ, ಯಾರು ಎಲ್ಲಾದರೂ ಹುಟ್ಟಬಹುದಲ್ಲ ಅಂದರೆ, ಅವರಿಗೆ ಆದ್ರೂ ಭೂಮಿಯಲ್ಲಿರುವ ಯಾರದೋ ಹೊಟ್ಟೆಯಲ್ಲಿ ಹುಟ್ಟುವ ಮನಸ್ಸಿಲ್ಲ. ಮತ್ತು ದೇವಲೋಕದವರೇ ಯಾರಾದರೂ ತಾಯಿ ಆಗಲಿ. ಗಂಗೆ ಅವಳು, ಈಗ ಅವರಿಗೆ ತಾಯಿ ಆಗಬೇಕು ಅಂದರೆ ಅರ್ಥ ಏನು? ಅವಳು ಭೂಮಿಗೆ ಬರಬೇಕು ಅಂತ ಅರ್ಥ. ಅವಳಿಗಾಗಿ ಎಲ್ಲ ಅವಳದ್ದೇನೂ ಇಲ್ಲ. ಆದರೆ ವಸುಗಳು ಕೇಳಿದಾಗ ಅವಳು ಒಪ್ಪಿಕೊಂಡ್ಳು, ಆಯಿತು ತಾಯಿ ಆಗ್ತೀರಿ ನಿಮಗೆ ಅಂತ. ಅಂದರೆ ಯಾರದೋ ಕಷ್ಟ ನಿವಾರಣೆಗಾಗಿ ತಾನು ಕಷ್ಟನೇ, ಅವಳಿಗೂ ಭೂಮಿಗೆ ಬರೋದು ಅನ್ನೋದು ಕಷ್ಟದ ವಿಷಯ, ಅನುಭವಿಸ್ತೀನಿ ಅನ್ನೋದಕ್ಕೆ ಸಿದ್ಧಳಾದ್ಲು ಅಂತ. ಹಾಗೆ ನಾವು ಹಿಂದೆ ಗಂಗಾವತರಣದ ಹೊತ್ತಿನಲ್ಲೂ ನೋಡ್ತಾ ಇದ್ವಲ್ಲ, ಗಂಗೆ ಭೂಮಿಗೆ ಇಳಿದು ಬರಬೇಕು, ಅವಳ ಉದ್ದೇಶ ಅಲ್ಲ ಅಂತ, ಯಾರನ್ನೋ ಉದ್ಧರಿಸೋದಕ್ಕೆ ಅಂತ. ಹಾಗಾಗಿ ಯಾರನ್ನೋ ಉದ್ಧರಿಸೋದಕ್ಕೆ ಕೆಲಸ ಮಾಡುವುದು ಅಂತ ಅಂದರೆ ಅದು ಗಂಗೆ ನಮಗೊಂದು ದೊಡ್ಡ ನಿದರ್ಶನವಾಗಿ ಸಿಗ್ತಾಳೆ. ಗಂಗೆ ಒಪ್ಕೊಂಡು ಅವಳು ಕೇಳಿದ್ಲು, ತಂದೆ ಯಾರು ಅಂತ. ತಾಯಿ ಗಂಗೆ ಆದರೆ ತಂದೆ ಒಬ್ಬ ಬೇಕಲ್ಲ. ವಸುಗಳು ಹೇಳಿದ್ರು, ಈ ಶಾಪಗ್ರಸ್ತ ಮಹಾಭಿಷ ತಂದೆಯಾಗ್ತಾನೆ ಅಂತ. ಮಹಾಭಿಷ ಹುಟ್ಟುತ್ತಾನೆ, ಅವನು ತಂದೆಯಾಗ್ತಾನೆ ಅಂತ ಇವರಿಗೆ. ಹಾಗೆ ಅದು ಅಲ್ಲಿ ಫಿಕ್ಸಿಂಗ್. ಹಾಂ, ಇದು ಮಹಾಭಿಷನ ಅವನಿಗೆ ಗೊತ್ತೂ ಇಲ್ಲ, ಅದು ಇವರಿಗೆ ಆ ವಿಷಯ ಗೊತ್ತು. ದೇವತೆಗಳಲ್ವಾ. ಹೌದು. ಅವನು ಆಗಿದಾನಲ್ಲ, ಅವನು ಹುಟ್ಟುತ್ತಾನಲ್ಲ, ಅವನು ನಮಗೆ ತಂದೆಯಾಗುತ್ತಾನೆ ಅಂತ. ಹೀಗೆ ಗಂಗೆಗೆ ಸಂಬಂಧ ಬಂದುಬಿಡ್ತು ಇದ್ದಕ್ಕಿದ್ದ ಹಾಗೆ. ಆ ಕಡೆಯಲ್ಲೇನಾಯಿತು ಅಂತ ಅಂದರೆ, ಈಗ ಅವನು ಹುಟ್ಟಬೇಕಿತ್ತಲ್ಲ, ಅವನು ಪ್ರತೀಪ ಅಂತ ಒಬ್ಬರನ್ನು ಆಯ್ಕೆ ಮಾಡಿಕೊಂಡ. ಪ್ರದೀಪ ಅಲ್ಲ, ಪ್ರತೀಪ. ಅವನು ಪ್ರತೀಪ ಅಂತ ಒಬ್ಬ, ಅವನು ಚಂದ್ರವಂಶದ ದೊರೆ. ಅವನು ಬಹಳ ಹೆಸರಾಂತ ರಾಜ. ಅವನನ್ನು ಆಯ್ಕೆ ಮಾಡಿಕೊಂಡ. ಅವನು ವಯಸ್ಸಾಗಿತ್ತು. ಅವನಿಗೆ ವಯಸ್ಸಾದ ಮೇಲೆ ಇವನು ಹುಟ್ಟು ಬಂದ. ಅವನು ತಪಸ್ಸು ಮಾಡಿ, ಬಹಳ ಕಾಲ ತಪಸ್ಸು ಮಾಡಿ ವೃದ್ಧನಾದವ, ಮಕ್ಕಳಿಗಾಗಿ ಹಂಬಲಿಸ್ತಾ ಇದ್ದ. ಆಗ ಅವನಿಗೆ ಹುಟ್ಟಿಕೊಂಡ ಮಗನೇ ಶಂತನು. ಮಹಾಬೀಜ ಶಂತನುವಾಗಿ ಹುಟ್ಟಿದ. ಮಹಾಭಾರತದ ಕಥೆ ತಿರುವುತ್ತುಗೊಳ್ಳೋದೇ ಶಂತನುವಿನಿಂದ. ಆ ಕಥೆಯನ್ನು ಶಂತನುವಿನಿಂದಲೇ ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಶಂತನು ಒಬ್ಬನೇ ಇಲ್ಲ, ಇನ್ನೂ ಇಬ್ಬರು ಮಕ್ಕಳಿದ್ರು ಅವನಿಗೆ. ಬಾಹ್ಲಿಕಾ, ದೇವಾಪಿ ಅಂತ ಇನ್ನಿಬ್ಬರಿದ್ದರು. ದೇವಾಪಿ ಬಾಲ್ಯದಲ್ಲೇ ಅವನು ಸನ್ಯಾಸದ ಆಸಕ್ತಿ, ವೈರಾಗ್ಯ ಅವನದ್ದು. ಅವನು ಕಾಡಿಗೆ ಹೋಗ್ಬಿಡ್ತಾನೆ ತಪಸ್ವಿಯಾಗಿ. ಶಂತನು, ಬಾಹ್ಲಿಕಾ ಇಬ್ಬರು ಅರಮನೆಯಲ್ಲಿ ಉಳಿದುಕೊಳ್ಳೋದು. ಈ ಹುಟ್ಟಿದ ಶಂತನು ಇದಾನಲ್ಲ, ಇವನಿಗೆ ನಾನು ಮಹಾಭಿಷ ಅಂತ ಗೊತ್ತಿಲ್ಲ. ಜನ್ಮಾಂತರದ ನೆನಪುಗಳಿಲ್ಲ. ಜನ್ಮಾಂತರದ ನೆನಪುಗಳನ್ನು ಇಡೋದಿಲ್ಲ. ಇಟ್ಟರೆ ಭಾಳ ಕಷ್ಟ ಇದೆ. ಇದ್ದಿದ್ದೇ ನೆನಪು ಜಾಸ್ತಿ ಆಗಿದೆ, ಇದ್ದ ನೆನಪುಗಳ ಕಾಟವೇ ಜಾಸ್ತಿ ಆಗಿದೆ, ಇನ್ನು ಆ ನೆನಪುಗಳು ಸೇರಿಸ್ಕೊಂಡ್ರೆ ಅಂತ ಭಾರಿ ಕಷ್ಟ. ತುಂಬ ಕಷ್ಟ. ಹೀಗೆ ಅವನು ಶಂತನು ಬೆಳೀತಾ ಇದ್ದ. ಒಂದು ದಿನ ಅವನು ಕಾಡಿನಲ್ಲಿ ಬೇಟೆಯಾಡೋದಕ್ಕೆ ಅಂತ ಹೋಗಿದ್ದ. ಅವನಿಗೆ ಅಲ್ಲೊಬ್ಬ ಅತ್ಯಂತ ಸುಂದರಿಯಾದ ಒಬ್ಬ ಸ್ತ್ರೀ ಕಾಣಿಸಿದ್ಲು. ಅವಳೇ ಗಂಗೆ. ಅವಳು ಕಾಯ್ತಾ ಇದ್ಲು ಅವನು ಯೌವನಕ್ಕೆ ಬರೋದನ್ನು. ಇವರು ಶಾಪ ಮುಗಿಬೇಕಲ್ಲ. ಅಲ್ಲಿ ಕಂಡವಳು ಇಲ್ಲಿ ಸಿಗ್ತಾಳೆ. ಅಲ್ಲಿ ಕಂಡವಳು, ಆದರೆ ಅವನಿಗೆ ಅದಕ್ಕೂ ನೆನಪಿಲ್ಲ. ಅವಳೇ ಇವಳು ಅಂತ ಕಂಡು ಅವಳು ಕೇಳಿದ್ಲು. ಅಲ್ಲ, ಅವಳು ಕಾಣಿಸಿಕೊಂಡ್ಳು. ಹೇಗೆ ಕಾಣಿಸಿಕೊಂಡ್ಳು ಅಂದರೆ, ಇವನು ಬಯಸುವಂತೆ ಕಾಣಿಸಿಕೊಂಡ್ಳು, ಇವನು ಕೇಳಿಕೊಳ್ಳುವಂತೆ ಕಾಣಿಸಿಕೊಂಡ್ಳು. ಯಾಕೆಂದರೆ ಮೊದಲು ಇವನು ಬಯಸಿದ್ನಲ್ಲ ಯಾವುದೋ ಒಂದು ಕಾಲದಲ್ಲಿ, ಈಗ ಹಾಗೆ ಬಂದರೂ ಬಯಸ್ತಾನೆ ಅಂತ. ಹಾಗಾಗಿ ಕಾಣಿಸಿಕೊಂಡ್ಲು. ಅವನು ಕೇಳ್ದ, ಯಾರು ನೀನು, ನನ್ನನ್ನು ವಿವಾಹ ಆಗ್ತೀಯಾ ಅಂತ ಕೇಳ್ದ. ಅವನು ಪ್ರಪೋಸಲ್ ತಡ ಮಾಡೋ, ಹೌದು, ಬಹಳ ಟೈಮ್ ವೇಸ್ಟ್ ಮಾಡೋ ಪ್ರಶ್ನೆ ಇಲ್ಲ, ಪುರ್ಸೊತ್ತೇ ಇಲ್ಲ. ಅವಳು ಹೇಳಿದ್ಲು, ಆಗಬಹುದು, ಆದರೆ ನನ್ನದೊಂದು ನಿಬಂಧನೆ ಇದೆ. ನಿಬಂಧನೆ ಇದೆ ಅಂತಂದಾಗ ಅವನಿಗೇನು ವಿಶೇಷ ಅಂತ ಅನಿಸಿಲ್ಲ. ಆಳ್ತಾ ಇದ್ದ, ಚಕ್ರವರ್ತಿಯಾಗಿದ್ದ, ಮಹಾಸಾಮರ್ಥ್ಯಶಾಲಿ. ಎಲ್ಲಿಯವರೆಗೆ ಅವನ ಸಾಮರ್ಥ್ಯ ಅಂತ ಅಂದರೆ, ಈಗ ಒಬ್ಬ ಚಕ್ರವರ್ತಿ ಆಗಬೇಕು ಅಂತಂದರೆ ಅವನು ಎಲ್ಲರನ್ನೂ ಸೋಲಿಸಬೇಕು, ದಿಗ್ವಿಜಯ ಮಾಡಬೇಕು. ಆದರೆ ಅವನ ಆಳ್ವಿಕೆಯನ್ನು ನೋಡಿ ಜಗತ್ತಿನ ರಾಜರುಗಳೆಲ್ಲ ಸೇರಿ ಒಂದಾಗಿ
ನೀನು ನಮ್ಮ ಚಕ್ರವರ್ತಿ ಅಂತ ಪಟ್ಟ ಕಟ್ಟಿದ್ರಂತ. ಇದು ಇನ್ನೊಂದು ವಿಧಾನ. ಹಾಂ, ಇನ್ನೊಂದು ಇದನ್ನು ಅವರೇ ಹೇಳಿದ್ರು, ಸೋಲಿಸಲಿಲ್ಲ, ಏನಿಲ್ಲ, ಶರಣಾದ್ದು. ಇಂಥವನು ನಮ್ಮ ಚಕ್ರವರ್ತಿ ಆಗಬೇಕು ಅಂತ ಆಯ್ಕೆ ಮಾಡ್ಕೊಂಡು ನನ್ನ ನಿಬಂಧನೆ ಇದೆ ಅಂತ ಅವಳಿಗೆ ಹೇಳಿದ್ರೆ, ಷರತ್ತಿದೆ ಅಂತ ಹೇಳಿದ್ರೆ ಅದರಲ್ಲಿ ಏನಿದೆ? ಅದರಲ್ಲಿ ದೊಡ್ಡ ಮಹಾರಾಜ ಏನು ಬೇಕಾದ್ರೂ ಈಡೇರಿಸ್ಬೋದಲ್ವಾ, ಲೌಕಿಕವಾದ. ಹಾಂ, ಹಾಗಾಗಿ ಅವನಾಗಲಿ ಅಂತ ಅಂದ. ಅವಳು ಹೇಳಿದ್ಲು, ಏನು ನಿಬಂಧನೆ ಅಂತ ಅಂದರೆ, ನಾನು ಏನು ಮಾಡಿದರೂ ಅದನ್ನು ಪ್ರಶ್ನಿಸಬಾರದು ಅಂತ, ಹೀಗೆ ಮಾಡಬೇಡ ಅಂತ ಹೇಳಬಾರದು ಅಂತ, ಪ್ರಶ್ನಿಸಬಾರದು ಅಂತ. ಅವನಿಗೆ ಬಹಳ ಸಿಲ್ಲಿ ಅಂತ ಅನ್ನಿಸಿರಬೇಕು, ಇದರಲ್ಲಿ ಎಂತ ಇದೆ, ಏನು ಮಾಡ್ಬೋದು ಹೆಚ್ಚು ಅಂದರೆ, ಒಬ್ಬ ಮಹಾರಾಣಿ ಆಗಿರ್ತಾಳೆ, ಏನೋ ಅದು ಬೇಕು ಇದು ಬೇಕು, ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಬರಬೇಕು, ಏನೋ ಕಾಡಿನಲ್ಲಿ ಸಿಕ್ಕಿದವಳು, ಅವಳು ಎಂತ ಮಹಾ ಕೇಳಿ ಅಲ್ವಾ, ಹೀಗೆ ಏನು ಕೇಳ್ತಾರೆ ಅಂತ ಗೊತ್ತಿಲ್ಲದೆ ಖಾಲಿ ಚೆಕ್ಕಿಗೆ ಸೈನ್ ಹಾಕಿ ಹಲವರು ಸಿಲುಕಿಕೊಂಡು ಪೀಕಲಾಟಕ್ಕೆ ಸಿಕ್ಕಾಕೊಂಡು. ಚೆಕ್ ಬೌನ್ಸ್ ಕೇಸ್ ಈಗಿಂದ ಮಾತ್ರ ಅಲ್ಲ, ದಶರಥನ ಕಾಲದಿಂದಲೂ ಇದೆ. ಸುಮ್ಮನೆ ಮಾತು ಕೊಡಬಾರದು. ಒಪ್ಪಿಕೊಂಡ ಅವನು. ಯಾಕೆ ಒಪ್ಪಿಕೊಂಡ ಶಂತನು? ಈಗ ಶಂತನು ಬಹಳ ಧರ್ಮಾತ್ಮನಾದ ರಾಜನಾಗಿದ್ದ. ಇಡೀ ಜಗತ್ತು ಅವನನ್ನು ಚಕ್ರವರ್ತಿ ಸಮ್ರಾಟ ಅಂತ ಒಪ್ಪಿಕೊಳ್ಬೇಕು ಅಂದರೆ ಅವನು ಮೊದಲನೇದಾಗಿ ಅವನು ವಿವೇಕಿಯಾಗಿರಬೇಕು, ಪ್ರಾಜ್ಞನಾಗಿರಬೇಕು, ಪ್ರಬುದ್ಧನಾಗಿರಬೇಕು. ಹಾಗೆ ಪ್ರಾಜ್ಞ, ಪ್ರಬುದ್ಧ, ವಿವೇಕಿ ಆದವನಿಗೆ ಇತಿಹಾಸ ಗೊತ್ತಿಲ್ವಾ, ವರ್ತಮಾನ ಗೊತ್ತಿಲ್ವಾ, ಹೀಗೆ ಸುಮ್ಮನೆ ಯಾವುದೋ ಒಂದಕ್ಕೆ ಒಪ್ಪಿಕೊಳ್ಬಾರದು ಅಂತ ಗೊತ್ತಿಲ್ವಾ ಅಂತ ಅಂದರೆ ಅದು ಒಪ್ಪಿಸ್ತದು. ಯಾವುದು ಅಂದರೆ ಪೂರ್ವಕರ್ಮ ಒಂದು ಅನುಭವಕ್ಕೆ ಸಿದ್ಧವಾಗಿತ್ತು. ಹಾಗಾಗಿ ಅವನು ಕಣ್ಣು ಮುಚ್ಚಿ ಒಪ್ಪಿಕೊಂಡ. ಅದನ್ನು ಒಪ್ಪಿಕೊಂಡ, ಬಂದರು, ಸಂಸಾರ ಶುರುವಾಯಿತು, ಚೆನ್ನಾಗೇ ಇತ್ತು. ದೇವಲೋಕದ ಸುಂದರಿ, ಯಾರು ಅಂತೇನು ಇವನು ಕೇಳಲಿಲ್ಲ, ಅವಳು ಹೇಳಲಿಲ್ಲ. ಆದರೆ ಬಹಳ ಚೆನ್ನಾಗಿದೆ ಅಂತ ಅನಿಸುತ್ತೆ ಅದನ್ನು ನೋಡಿದಾಗ. ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇವೆಲ್ಲ ಬೇಕಾಗಿಲ್ಲ ಅಂತ. ನಾವು ಅದರುಗಳ ಸುತ್ತನೇ ಸುತ್ತುತ್ತೀವಲ್ಲ, ಅಂದರೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬೇರೆ ವಿಧಾನಗಳು ಇವೆ ಅಂತ. ಆಯಿತು, ಸಂಸಾರ ಚೆನ್ನಾಗಿ ನಡೀತಾ ಇತ್ತು. ಅವಳು ಗರ್ಭಿಣಿ ಆದಳು. ಬಹಳ ಸಂತೋಷದಲ್ಲಿದ್ದ ಶಂತನು. ಮೊದಲ ಮಗು ಆಗುವ ಹೊತ್ತು ಅಂತ ಸಂತೋಷದಲ್ಲಿದ್ದ. ಆಯಿತು, ನವಮಾಸ ತುಂಬಿತು, ಅವಳು ಮಗುವನ್ನು ಹೆತ್ತಳು. ಹೆತ್ತು ಎಲ್ಲ ಸಂತೋಷದಲ್ಲಿರುವಾಗ ಅರಮನೆಯಿಂದ ಮಹಾರಾಣಿ ಮಗುವನ್ನು ಹೊತ್ತು ಗಂಗಾ ನದಿಯತ್ತ ಸಾಗುತ್ತಾ ಇದ್ದಾಳೆ. ಶಂತನು ಹಿಂಬಾಲಿಸಿದರೆ ಅಲ್ಲಿ ಹೋಗಿ ಇದ್ದಕ್ಕಿದ್ದಂತೆ ಮಗುವನ್ನು ಗಂಗಾ ನದಿಯಲ್ಲಿ ಬಿಟ್ಟುಬಿಟ್ಲು. ಶಂತನು ದಿಗ್ಭ್ರಮೆ, ಅವನಿಗೆ ಏನಿದು ಅಂತ. ಅವಳಿಗೆ ಅವಳ ಕೆಲಸ ಇದೆ ಏನು, ವಸುಗಳು ಹೇಳಿದ್ದಾರೆ, ನಾವು ಹುಟ್ಟುತ್ತೀವಿ, ಒಬ್ಬ ಮಾತ್ರ ಬಹುಕಾಲ ಇರೋದು, ನಾವು ಹುಟ್ಟಿದ ಕೂಡಲೇ ನೀನು ನಮ್ಮನ್ನು ಅಷ್ಟೇ, ನಾವು ಭೂಮಿಗೆ ತಾಗಿದರೆ ಸಾಕು. ವಸಿಷ್ಠರ ಹತ್ರ ಅವರು ಅದನ್ನು ಪ್ರತಿಶಾಪ ಪಡ್ಕೊಂಡಿದ್ದಾರಲ್ಲ, ಅಷ್ಟೇ ಮಾಡು ನೀನು ಅಂತ, ನಮ್ಮನ್ನು ಮುಗಿಸಿಬಿಡು ಅಂತಾನೆ. ಅಲ್ಲಿ ದೇವ ಕಾರ್ಯ ನಡೀತಾ ಇದೆ, ಅವ್ರು ಯಾರದ್ದೋ ಕಷ್ಟ ನಿವಾರಣೆಯ ಕಾರ್ಯ ನಡೀತಾ ಇದೆ. ಇಲ್ಲಿ ನೋಡುವವರಿಗೆ ಏನು ಅಂದರೆ ಎಂಥ ಕ್ರೌರ್ಯ ಅಂತ. ಆದರೆ ಶಂತನು ನೋಡ್ತಾ ನಿಲ್ಲಬಹುದು ಆಯ್ತೇ ಹೊರತು ಏನೂ ಮಾಡೋಕ್ಕಾಗಲ್ಲ. ಯಾಕೆ ಮತ್ತು ಏನು ಅಂತ ಕೇಳುವಂತಿಲ್ಲ. ಕೇಳಿದರೆ ಮಗುವೊಂದೇ ಅಲ್ಲ, ಇವಳು ಹೋಗ್ತಾಳಲ್ಲ. ಸುಮ್ಮನಿದ್ದ, ಇನ್ನೇನು ಮಾಡೋದು. ಮತ್ತೆ ಸಂಸಾರ ಸಾಕ್ತು, ಮತ್ತೆ ಗರ್ಭಿಣಿ ಆದ್ಲು. ಕಾಲ ಕಳೀತಾ ಇದೆ, ಏನು ಕೂಡಲೇ ಅಂತಲ್ಲ. ಮತ್ತಾದರೆ ಇದೇ ಪುನರಾವರ್ತನೆ. ಮತ್ತೆ ಆ ಮಗುವನ್ನು ಎತ್ತುಕೊಂಡು ಗಂಗೆಗೆ ಹೋಗ್ತಾಳೆ, ಗಂಗೆಗೆ ಬಿಡ್ತಾಳೆ. ಅಂದರೆ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ನಡೆ, ನುಡಿ, ವರ್ತನೆ, ಪ್ರೀತಿ ತೋರಿಸೋದು ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ಇವನೊಬ್ಬನಿಗೆ ಅಂತಲ್ಲ, ಎಲ್ಲರಿಗೂ ಅವಳು ಕಂಡ್ರೆ ಇಷ್ಟ, ಅಷ್ಟು ಚೆನ್ನಾಗಿರ್ತಾಳೆ. ಪ್ರಶ್ನೆ ಮಾಡೋಂಗಿಲ್ಲ. ಇದೊಂದು ಯಾಕೆ ಅನ್ನೋದು ಯಾರಿಗೂ ಅರ್ಥ ಆಗೋಲ್ಲ. ಅಂದರೆ ಕ್ರೌರ್ಯವೇ ಇಲ್ಲ, ಅಂಥ ಮೃದುತ್ವ ಇರುವವಳು. ಯಾರಿಗೂ ಅಂದರೆ ಒಂದು ಸಣ್ಣ ಮಾತನ್ನು ಗದರಿಸಿಯೂ ಹೇಳುವವಳಲ್ಲ, ಅಂಥ ಮೃದುತ್ವ. ಮಗುವನ್ನು ಸಾಯಿಸ್ತಾಳೆ. ಇದನ್ನು ಅಂದರೆ ಮನೋವೈಜ್ಞಾನಿಕವಾಗಿ ವಿಶ್ಲೇಷಿಸೋದೇ ಕಷ್ಟ ಆಗುತ್ತೆ. ಸಾಧ್ಯವೇ ಇಲ್ಲ. ಎರಡು ಮುಖ ಇರೋ ವ್ಯಕ್ತಿತ್ವಗಳಿರುತ್ತೆ ಅಂತ ನಮಗೆ ಜನ ಕಾಣದೇ ಇದ್ದರೂ ಸಿನಿಮಾಗಳಂತೂ ತೋರಿಸ್ತವೆ ಅಂಥವುಗಳನ್ನು. ಸರಿ, 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು, ಇದೇ ನಡೀತಾನೆ ಇದೆ. ಹಾಗಂತ ಮಗು ಬೇಡ ಅಂತಂದರೆ ಇನ್ಮೇಲೆ ನಾನು ಹೆರೋದಿಲ್ಲ ಆ ಥರನೂ ಹೇಳಲ್ಲ ಅಲ್ವಾ. ಈಗ ಸಾಯಿಸೋದೇ ಆದರೆ ನಾನು ಹೇರೋದು ಯಾಕೆ, ನಾನು ಗರ್ಭಿಣಿ ಆಗೋಲ್ಲ ಅಂತ ಕುತ್ಕೋಬೋದಲ್ವಾ. ಅಂದರೆ ಹಂಗೂ ಇಲ್ಲ, ಅದೆಲ್ಲವೂ ಸಹಜವಾಗಿ ನಡೆಯುತ್ತೆ. ಇಷ್ಟಪಟ್ಟೆ ಅವಳು ಗರ್ಭಿಣಿ ಆಗೋದಕ್ಕೆ ಮುಂದಾಗುತ್ತಾಳೆ.
ಯಾಕೆಂದರೆ ಇಷ್ಟಪಡಲೇಬೇಕು ಅವಳು 7 ಜನರನ್ನು ಹುಟ್ಟಿಸ್ಲೇಬೇಕು. ಅವಳು ಬಂದಿರೋದೇ ಆ ಉದ್ದೇಶದಿಂದ. ಅವಳು ಬಂದಿರೋದೇ ಆ ಉದ್ದೇಶದಿಂದ. ಅಂದರೆ ಗಂಗೆ ಭೂಮಿಗೆ ಬಂದಿದ್ದು, ನೀವು ಸರಿಯಾಗಿ ಹೇಳಿದೆ, ಗಂಗೆ ಭೂಮಿಗೆ ಬಂದಿದ್ದು ವಸುಗಳ ಕಾರಣಕ್ಕೆ, ಮಹಾಭಿಷನ ಕಾರಣಕ್ಕೆ ಅಲ್ಲ. ತುಂಬ ಕಡೆ ಅದನ್ನು ಮಹಾಭಿಷನಿಗೂ ಗಂಗೆಗೂ ಜಂಟಿ ಮಾಡಿದ್ದಾರೆ. ಮಹಾಭಿಷನ ವಿಷಯಕ್ಕೆ ಬರಲಿಲ್ಲ ಗಂಗೆ ಬಂದಿದ್ದು ವಸುಗಳ ಕಾರಣಕ್ಕೆ. ಆದರೆ ಮಹಾಭಿಷನಿಗೆ ಗಂಗೆ ಬರಬೇಕಾಗಿತ್ತು, ಅದು ಬೇರೆ. ಅದು ಬೇರೆ ಯಾಕೆ ಅಂದರೆ ಯಾವ ತಪ್ಪು ನೀನು ಮಾಡಿದ್ಯೋ ಯಾರ ವಿಷಯದಲ್ಲಿ ಅವರೇ ಬಂದು ಶಿಕ್ಷೆ ಜಾರಿಗೊಳಿಸ್ತಾ ಇದ್ದಾರೆ ಅಂತ ಅವನು ಅನುಭವಿಸ್ತಾ ಇದ್ದಾನೆ. ಈಗ ಇಲ್ಲಿ ಮಹಾಭಿಷನಿಗೆ ಶಿಕ್ಷೆ ಆಗ್ತಾ ಇದೆ ಶಂತನುವಿನ ರೂಪದಲ್ಲಿ. ಎಲ್ಲವೂ ಇದೆ. ಮಹಾಭಿಷ ಈ ಶಂತನು ಇಬ್ಬರನ್ನು ಹೋಲಿಸಿದರೆ ಮಹಾಭಿಷನಿಗೂ ಎಲ್ಲವೂ ಇತ್ತು. ಅಷ್ಟು ದೊಡ್ಡ ಎತ್ತರಕ್ಕೆ ಏರಿದ್ದ ಅವನು. ಆದರೆ ಶಂತನುವು ಅಷ್ಟೇ. ಅವನು ದಿವ್ಯತೆಯಲ್ಲಿ ಅಷ್ಟು ಎತ್ತರಕ್ಕೆ ಹೋಗಿ ಆಗಿತ್ತು. ಇವನು ಭೂಲೋಕದಲ್ಲಿ ಅಷ್ಟೇ ಎತ್ತರಕ್ಕೆ ಏರಿದ್ದಾನೆ. ಎಲ್ಲವೂ ಇದೆ, ಒಂದು ಕೊರತೆ ಅಲ್ಲಿದೆ, ಅಲ್ಲೊಂದು ಕೊರತೆ ಅಲ್ಲ, ಅಲ್ಲೊಂದು ದೌರ್ಬಲ್ಯ ಕಾಣಿಸಿಕೊಳ್ತು. ಆ ದೌರ್ಬಲ್ಯ ಇಲ್ಲಿ ಕೊರತೆಯಾಗಿ ಕಾಡ್ತಾ ಇದೆ. ಅಂದರೆ ಈಗ ಇಲ್ಲಿ ನಷ್ಟ ಮಾಡ್ಕೋತಾ ಇದ್ದಾನೆ ಅಂತ. ಹಾಗಾಗಿ ಒಂದು ಕ್ಷಣದಲ್ಲಿ ನೋಡಿದನಲ್ಲ ಅಲ್ಲಿ, ಅದು ಎಷ್ಟು ಕಾಡ್ತಾ ಇದೆ ಅಂದರೆ, ಈಗ 7 ಗರ್ಭ ಅಂದರೆ ಒಂದು 10-15 ವರ್ಷ ಆದರೂ ತಗೊಂಡಿರಬಹುದು. ಎಷ್ಟು ವರ್ಷ ಅಂತ ಮಹಾಭಾರತ ಏನೋ ಹೇಳಲ್ಲ. ವರ್ಷನೇ ಗರ್ಭಿಣಿ ಆಗಿರಲೂಬಹುದು, ಆಗಿರದೇನೋ ಇರ್ಬೋದು. ಇಷ್ಟು ವರ್ಷ ಆದರೂ ಹುಟ್ಟಿದ ಕ್ಷಣದಲ್ಲಿ ತಾಯಿ ಮಗುವನ್ನು ಕಣ್ಣೆದುರಿಗೆ ನೀರಿಗೆ ಹಾಕಿ ಕೊಲ್ತಾಳೆ. ಯಾರು ಅಂದರೆ ಇವನು ಅದಮ್ಯವಾಗಿ ಪ್ರೀತಿಸುವ, ಇವನನ್ನು ಅದಮ್ಯವಾಗಿ ಪ್ರೀತಿಸುವಂಥ ಪತ್ನಿ. ಅರಗಿಸಿಕೊಳ್ಳೋದು ಹೇಗೆ ಇದನ್ನು? ಅವಳು ದುಷ್ಟಳಾಗಿಬಿಟ್ರೆ ಮುಗಿದೋಯ್ತು, ಸಮಾಧಾನ ಮಾಡ್ಕೋಬೋದು ಅಂತ. ಆದರೆ ಅವಳು ಕೆಟ್ಟವಳೇ ಅಲ್ಲ. ಈಗ ಅವಳ ಇಡೀ ಚಾಳಿಯೇ ಆಗಿದ್ದಿದ್ರೆ ನಿಧಾನವಾಗಿ ಅವಳ ಮೇಲಿನ ಪ್ರೀತಿಯ ಸಂಬಂಧ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಿತ್ತು. ಅದೇ ಇದು ಬಿಸಿ ತುಪ್ಪ. ಇದು ಹಾಗಿಲ್ಲ. ಈಗ ನಿತ್ಯ ಪ್ರೀತಿ ವೃದ್ಧಿ ಆಗುತ್ತಲೇ ಇದೆ. ಆದರೆ ಆ ಕ್ಷಣ ಅಂತ ಬಂದರೆ ಅವಳು ಬೇರೆ. ಹಿ ಸ್ಟಿಲ್ ಲಿವಿಂಗ್ ಇನ್ ದ ಹೋಪ್. ಮುಂದಿನದು ಹೀಗಾಗ್ಲಿಕ್ಕಿಲ್ಲ. ಯಾಕೆ ಅಂದರೆ ಕೇಳೋ ಹಾಗಿಲ್ಲ. ಯಾಕೆ ಮುಂದಿನ ಹಿಂಗಾಗ್ಲಿಕ್ಕಿಲ್ಲ ಅಂದರೆ ಅವಳ ವರ್ತನೆಯಲ್ಲಿ ಬೇರೆ ಬದಲಾಗಿಲ್ಲ. ಇದೇನೋ ಆಕಸ್ಮಿಕವಾಗಿ ಆಗಿರಬಹುದು, ಒಂದು ಸರಿಯಾದೀತು. ಯಾಕೆ ಅಂದರೆ ಅವಳು ಗರ್ಭಿಣಿ ಆಗ್ತಾ ಇದ್ದಾಳೆ ಮತ್ತೆ. ಇಲ್ಲ, ನಾನು ನಿನ್ನನ್ನು ನೋಡೋದೇ ಇಲ್ಲ, ಏನಿಲ್ಲ, ಆ ಥರದ್ದೇನೂ ಏನಿಲ್ಲ. ಇಷ್ಟು ಕಾಲ ಶಂತನ ಅನುಭವಿಸಿದ ಅಂತ ಹೇಳಬೇಕಾದ್ದು ಇದನ್ನು. ಈ ಕಥೆ ಗೊತ್ತಿದೆ ಎಲ್ಲರಿಗೂ. ಹೇಳಬೇಕಾದ್ದೇನನ್ನ ಅಂದರೆ, ಒಂದು ಕ್ಷಣ ಯಾವ ಜಾಗದಲ್ಲಿ ನಿಂತು ಏನನ್ನು ಮಾಡಬಾರದೋ ಅದನ್ನು, ಅಥವಾ ಏನು ಯೋಚಿಸಬೇಕೋ ಅದಲ್ಲದನ್ನು ಯೋಚಿಸಿದ ಪರಿಣಾಮ. ನನ್ನದಲ್ಲದ ವಸ್ತುವನ್ನು ನಾನು ಬೇರೆ ಭಾವದಿಂದ ನೋಡಿದೆ ಅಂತ ಇದೆಯಲ್ಲ. ಆದರೆ ಇದು ನಿತ್ಯ ನಡೀತಾ ಇರುವಂಥದ್ದು ಕ್ಷಣ. ಆಗ ಭಯ ಎಷ್ಟು, ನಮಗೆಷ್ಟು ಆತಂಕ ಬೇಕು ಅಂತ ನಾನು ಹೇಳ್ತಾ ಇರೋದು. ಅಂದರೆ ಈ ಕಥೆಯಲ್ಲಿ ಅವನೇನೂ ಮಾಡಲಿಲ್ಲ. ಈಗ ರಾವಣನಂತೆ ಏನಾದರೂ ಮಾಡೋದನ್ನ, ಇನ್ನೊಂದು ಮಾಡೋದನ್ನ ಏನೂ ಮಾಡಲಿಲ್ಲ. ದೃಷ್ಟಿ ಹರಿಸಿದ, ದೃಷ್ಟಿಯಲ್ಲಿ ಕಾಮನೆ ಇತ್ತ ಅಂದರೆ ಇತ್ತು ಅಂತ. ಇಷ್ಟು ಕಾರಣಕ್ಕೆ, ಬರೀ ಇಷ್ಟು ಕಾರಣಕ್ಕೆ ಇವನು ಇಷ್ಟು ಕಾಲ ಅನುಭವಿಸಬೇಕಾಗಿ ಬಂತು ಅಂತ. ಆ ಶಾಪ ಫಲಿಸೋದಕ್ಕೆ ಈ ವಸುಗಳ ಶಾಪ ನೆರವಾಯಿತು. ಇಲ್ಲಿದ್ರೆ ಇನ್ನೇನೋ ಒಂದು ಮಾಡಬೇಕಾಗಿತ್ತು. ಅದೆರಡು ಕೂಡ್ತು ಅಂತ. ನಮ್ಮ ಬದುಕಿನಲ್ಲಿ ಏನು ನಡೀತಾ ಇರುತ್ತಲ್ಲ, ಅದಕ್ಕೆ ಯಾರೋ ಕಾರಣ ಆಗಿರ್ತಾರೆ, ಇಲ್ಯಾರೋ ಬರ್ತಾರಲ್ಲ, ಅದರಲ್ಲಿ ಎಷ್ಟೋ ಸಲ ನಾವು ಅನುಭವಿಸ್ತಾ ಇರ್ತೀವಿ, ಅವರು ಅನುಭವಿಸ್ತಾ ಇರ್ತಾರೆ. ಹೌದು. ಈಗ ಅದೇ ಕೆಲವೊಮ್ಮೆ ಅಂದರೆ ಇಂಥ ಮಗನನ್ನು ಹೆತ್ತಿ ಅಂತಂದರೆ ನಿನಗೆ ಅನುಭವಿಸೋ ಯೋಗ ಇದ್ದಿದ್ದಕ್ಕೆ ಹೆತ್ತಿ, ನಿನಗೆ ಅನುಭವಿಸೋ ಯೋಗ ಇದ್ದದಕ್ಕೆ ಹೆತ್ತಿ. ಅವನು ಸುಖವಾಗಿರೋಲ್ಲ, ಅವ್ನು ಜೈಲಿಗೆ ಹೋದ ಅಂತ ಅಂದ್ಕೊಳ್ಳೋಣ. ಮಗ ಜೈಲಿಗೆ ಹೋಗಿದ್ದಾನೆ ಅಂತಂದಾಗ ಮಗ ತಪ್ಪುಗಳನ್ನು ಮಾಡಿ ಜೈಲಿಗೆ ಹೋದ. ಅನುಭವಿಸ್ತಾ ಇರೋರು ಯಾರು ಅಂದರೆ ಮಗ, ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು, ಬಳಗ, ಗೆಳೆಯರು, ಫುಲ್. ಅವರೆಲ್ಲ ಏನು ತಪ್ಪು ಮಾಡಿದ್ರು ಅಂದರೆ ಎಲ್ಲರದ್ದು ಏನೋ ಇದೆ, ಅದಕ್ಕಾಗಿ ಎಲ್ಲವೂ ಕ್ಯಾಲ್ಕುಲೇಷನ್. ಹೇಗೆ ಕ್ಯಾಲ್ಕುಲೇಷನ್ ಪಕ್ಕಾ ಇದೆ ಅಲ್ಲಿ, ಮಿಸ್ ಆಗದ ಕ್ಯಾಲ್ಕುಲೇಷನ್ ಇದೆ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ. ತುಂಬ ನಮ್ಗಂತೂ ತಲೆಗೆ ಹೋಗಲ್ಲ. ಎಲ್ಲಿ ನಾವು ಮಾಡಿದ ಕರ್ಮಗಳದು ಸುಖ ಇರಲಿ ದುಃಖ ಇರಲಿ, ಏನು ಬರಬೇಕೋ ಅದು ಬೇಕಾದ ಜಾಗದಲ್ಲಿಯೇ ಬಂದು ಹುಟ್ಟೋದು. ಈಗ ಯಾವುದೋ ಒಂದು ಎತ್ತರಕ್ಕೆ ನಾವು ಏರಬೇಕಿದೆ ಅಂತ ಇರುತ್ತೆ ಯಾವುದೋ ಒಂದು ಕ್ಷೇತ್ರದಲ್ಲಿ. ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಯಾವುದೋ ಒಂದು ಲಿಂಕ್ಗಳು ನಮ್ಮೆದುರು ತೆರೆದುಕೊಳ್ಳದೆ ಹೋದರೆ ನಾವಲ್ಲಿಗೆ ಹೋಗೋಕ್ಕಾಗೋಲ್ಲ. ನಮ್ಮನ್ನು ಅದು ಹೇಗೋ ಎಳ್ಕೊಂಡು ಹೋಗುತ್ತೆ. ನಮ್ಮ ಕ್ಷೇತ್ರ ಅದು ಅಂತಲೇ ಗೊತ್ತಿರೋಲ್ಲ ಬದುಕಲ್ಲಿ. ನಾವು ಓದ್ತಾ ಇರುವಾಗಲೋ ಇನ್ನೊಂದು ಗೊತ್ತಿರಲ್ಲ ನಮಗೆ. ಹಾಗೆ ಅದು ತರುತ್ತಲ್ಲ. ತರುವಾಗ ಏನೋ ಕಾಣಿಸುತ್ತೆ, ಏನೋ ಕೇಳಿಸುತ್ತೆ, ಯಾರನ್ನ ನೋಡ್ತೀವಿ, ಯಾರೋ ಏನೋ ಹೇಳ್ತಾರೆ. ಅದು ಯಾವ ಘಟನೆಯೋ, ಯಾಕೆ ಬಂದರು ಅಂತ ಗೊತ್ತಿಲ್ಲ. ನಮ್ಮನ್ನು ಅದು ಕರ್ಕೊಂಡೋಗಿ ನಿಲ್ಲಿಸಿರುತ್ತೆ ಅಲ್ಲಿಗೆ. ಅದಕ್ಕೆ ಬೇಕಾದ ವಾತಾವರಣಕ್ಕೆ
ಒಳಿತಿರಲಿ ಕೆಡುಕಿರಲಿ ಅದನ್ನು ಅನುಭವಿಸೋದಕ್ಕೆ ಬೇಕಾದ ಜಾಗಕ್ಕೆ ನಾವು ಹೋಗಿ ನಿಲ್ತೀವಿ ಅಂತ. ಹಾಗಾಗಿ ಶಂತನುವಿಗೆ ಅನುಭವಿಸಬೇಕಾದದ್ದಿತ್ತು, ಅಲ್ಲಿಗೆ ವಸುಗಳ ಶಾಪವೂ ಸೇರಿಕೊಳ್ಳುತ್ತೆ. ಅದರಲ್ಲಿ ಕಾರ್ಯರೂಪಕ್ಕೆ ತರುವ ಕೆಲಸವನ್ನು ಅವಳು ಮಾಡಿದ್ಲು. ಶಂತನುವಿನದ್ದು ಮುಗಿದಿದ್ದು ಯಾವಾಗ ಅಂತ ಅಂದರೆ 8ನೆಯ ಮಗು ಆಯಿತು, ಅವಳು ತಗೊಂಡು ಹೊರಟ್ಲು. ಈಗೇನು ಮುಳುಗಿಸಬೇಕು ಅಲ್ಲಿ ಪ್ರಶ್ನೆ, ಅವನು ಇನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನೀವಾಗಲೇ ಹೇಳಿದ್ರಲ್ಲ, ಹೋಪ್ ಅನ್ನೋದಿದೆಯಲ್ಲ, ಅದು ಎಲ್ಲಿಯವರೆಗೆ ಅಂತಂದಿರತ್ತಲ್ಲ, ಇನ್ನೂ ಅಸಾಧ್ಯ ಅಂತ ಇನ್ನು ಕಾಯೋದಕ್ಕೆ ಸಾಧ್ಯವೇ ಇಲ್ಲ. ಆಗ ಅವನು ನಿರ್ಣಯಕ್ಕೆ ಬಂದ. ಸಾಧ್ಯವೇ ಇಲ್ಲ ಅಂದ್ರೆ ಅರ್ಥ ಏನು? ಈಗ ಆ ಕಥೆಯಲ್ಲಿ ಆ ಕ್ಷಣದಲ್ಲಿ ಶಂತನು ಯಾಕೆ ಹೀಗೆ ಮಾಡ್ತಿ ಅಂತ ಕೇಳಿಬಿಟ್ಟ ಅಂತ. ಆದರೆ ಅವನು ಅಷ್ಟೇ ಕೇಳಿಲ್ಲ. ಈ ಪ್ರಶ್ನೆಯನ್ನು ಅವನು 7 ಮಕ್ಕಳ ಕಾಲದಿಂದ ಕೇಳ್ಕೊಂಬಂದಿದ್ದಾನೆ ತನ್ನೊಳಗೇನೆ. ಈಗ ಕೇಳಬಿಡ್ಲಾ ಕೇಳಿದರೆ ಹೊರಟೋಗ್ತಾಳಲ್ಲ, ಯಾಕೆ ಕೇಳಲಿಲ್ಲ ಅವನು ಅಂದರೆ ಕೇಳಿದರೆ ಹೊರಟೋಗ್ತಾಳಲ್ಲ ಅಂತ. ಅವನು ಬೆಂಕಿ ಮೇಲಿದ್ದಾನೆ ಅವನೀಗ. ಅಂದರೆ ಕೆಳಗಡೆ ಕೆಂಡ ಹಾಸಿದೆ, ಅದರ ಮೇಲೆ ಹೆಜ್ಜೆ ಊರದೆ ಆ ಕಡೆ ದಾಟೋಕ್ಕಾಗಲ್ಲ, ಹೆಜ್ಜೆ ಊರಿದ್ರೆ ಸುಡತ್ತೆ. ಈ ಪರಿಸ್ಥಿತಿಯಲ್ಲಿದ್ದಾನೆ. ಕೇಳಲ್ಲ, ಅವಳನ್ನು ಕಳ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅವನು. ಯಾಕೆಂದರೆ ಅಷ್ಟು ಬದುಕಿನ ಸಂತೋಷ ಅವನಿಗೆ ಸಂತೋಷದ ಗಣಿಯಾಗಿದ್ದಾಳೆ. ಕೇಳಿದರೆ ಮುಗಿದೋಗುತ್ತೆ ಅದು. ಆದರೆ ಕೇಳದೇ ಇರಲಾರ ಅನ್ನುವ ಅವನ ಮಾನಸಿಕ ತುಮುಲ ಅನ್ನೋದು ಎಷ್ಟು ಕಾಲ ಇದ್ದಿರಬಹುದು. ಒಂದಕ್ಕಿಂತ ಒಂದು ಜಾಸ್ತಿ ಆಗ್ತಾ ಹೋಗುತ್ತೆ. 1ನೇ ಮಗು ಆದಮೇಲೆ 2ನೇ ಮಗುವನ್ನು ಈ ಥರ ಮಾಡಿದಾಗ ಇನ್ನೂ ಹೆಚ್ಚಾಗಿ ಇಲ್ಲಿಯವರೆಗೆ ಬಂದಾಗ ಅವನ ಒಳಗಿನ ತೊಳಲಾಟಗಳು ಅದು ಸಾಕ್ಷಾತ್ ನರಕದಲ್ಲಿದ್ದ ಅವನು. ಜ್ವಾಲಾಮುಖಿ ಸಿಡಿದ ಹಾಗೆ ಹೌದು. ಹಾಗಾಗಿ ಈಗ ಕೊನೆಗೆ ಇಲ್ಲ, ಇವಳು ದಕ್ಕದೇ ಇದ್ದರೂ ಆದೀತು ಅಂತ ಕೇಳ್ದ ಪ್ರಶ್ನೆಯನ್ನು. ಮಗು ಉಳಿಯತ್ತೆ ಅಂತ ಏನೋ ಗೊತ್ತಿಲ್ಲ ಹಾಗೆ ಕೇಳಿದಾಗ ಅವನಿಗೆ. ಆ ಮಗು ಉಳಿಯತ್ತಾ ಏನಾಗತ್ತಾ ಅವನಿಗೆ ಗೊತ್ತಿಲ್ಲ ಅದು. ಆದರೆ ತಡೆಯೋದು ಅಂತ ನಿಶ್ಚಯಿಸಿದ್ದ ಅವನು. ತಡೆಯೋದು ಅಂದರೆ ಅರ್ಥ ಏನೋ, ಅವಳನ್ನು ಕಳ್ಕೊಳ್ಳೋದಕ್ಕೆ ಸಿದ್ಧನಾದ ಅಂತ. ಇಲ್ಲಿದೆ ಶಾಪದ ಪರಿಣಾಮ ಅಂತ. ಅಂದರೆ ನೀನು ನಿನ್ನದಲ್ಲದ್ದನ್ನು ಒಂದು ದಿನ ಬೇಕು ಅಂತ ಅಂದುಕೊಂಡಿಯಲ್ಲ, ನೀನು ಬೇಡ ಅಂತ ಅನ್ನಿಸಿತದು. ಇದು ನೋಡಬೇಕಾಗಿರೋದು. ಈ ಕಥೆಯಲ್ಲಿ ನೋಡಬೇಕಾಗಿರೋದು ಇದು. ನೀನು ಅವಳನ್ನು ಬಯಕೆಯಿಂದ ನೋಡಿದೆ, ಒಂದು ದಿನ ಈ ಆಸೆ ನನಗಲ್ಲ ಅಂತ ಅನ್ನಿಸ್ತು, ನಿನಗೆ ಬೇಡ ಇದು ಅಂತ ಅನ್ನಿಸ್ತು, ಅಲ್ಲಿಗೆ ತಂದು ನಿಲ್ಲಿಸ್ತು. ಅಲ್ಲಿ ತನಕ ಕಾಯಿಸ್ತು, ಅಲ್ಲಿ ತನಕ 2 ಥರದಲ್ಲಿ ಕಾಯಿಸ್ತು. ಬೆಂಕಿಯಾಗಿಯೂ ಕಾಯಿಸ್ತು, ಸಮಯದ ದೃಷ್ಟಿಯಿಂದಲೂ ಕಾಯಿಸ್ತದೆ. ಕಥೆ ಇರೋದು ಇಲ್ಲಿ ಅಂತ. ಕಥೆ ಇರೋದು ಅಂದರೆ ಈ ಕಥೆ ಏನನ್ನು ಹೇಳಕ್ಕೆ ಹೊರಟಿದೆಯೋ ಅದಿರೋದು ಇಲ್ಲಿ ಅಂತ. ನಿನ್ನದಲ್ಲದ್ದನ್ನು ನೀನು ಅಪೇಕ್ಷಿಸಿದರೆ ಇವತ್ತು ಒಂದು ದಿನ ಅದು ನಿನ್ನ ಬದುಕಿನಲ್ಲಿ ಆಟ ಆಡಿ, ಇಲ್ಲ ಇದು ನನಗೆ ಬೇಡ ಅನ್ನುವ ನಿರ್ಣಯಕ್ಕೆ ನಿನ್ನನ್ನು ಬರೆಸತ್ತೆ ಅದು ಅಂತ. ನಿನ್ನ ಬದುಕಿನಲ್ಲಿ ಇದು ನಡೀತು. ಈಗ ಮಹಾಭಿಷನ ಇದು ಮುಗೀತು. ಅವಳು ಹೇಳಿದ್ಲು, ಸರಿ ಈ ಮಗು ನಿನಗೆ ಸಿಗತ್ತೆ, ಆದರೆ ಬಂಧನ ಏನು ಮುರಿದಿರೋದ್ರಿಂದ ನಾನು ಇನ್ನು ಹೊರಟು ಹೋಗ್ತೀನಿ, ಈ ಮಗುವನ್ನು ನಿನಗೆ ಕೊಡ್ತೀನಿ, ಕಾಲ ಬಂದ ಮೇಲೆ ಈ ಮಗು ಸಿಗತ್ತೆ ಅಂತ ಮಗುವನ್ನು ಎತ್ಕೊಂಡು ಹೊರಟೋಗ್ಬಿಡ್ತಾಳೆ ಅವಳು. ಮಗು ಏನು ಸಿಗೋಲ್ಲ, ಆಗ ಸಿಗೋಲ್ಲ, ಆದರೆ ಮಗು ನಿನಗೆ ಸಿಗತ್ತೆ ಅಂತ ಹೇಳಿ ಹೊರಟೋಗ್ತಾಳೆ ಅವಳು. ಇದು ಶಂತನುವಿನ ಕಥೆ. ಸೊ ಶಂತನುವಿನ ಕಥೆ ಇಲ್ಲಿಗೆ ಸಂಪೂರ್ಣವಾಗಿ ಮುಗಿಯೋದಿಲ್ಲ. ಆ ಮಗ, ಅವನ ಮುಂದಿನ ಕಥೆ ಏನು? ಅವನ ಮಗನ ಕಥೆಯಲ್ಲಿ ಈಗ ವಸುಗಳು ಅನುಭವಿಸುವ ಕಥೆ ಒಂದು ಬರಬೇಕಾಯ್ತಲ್ಲ. ಆ ಕುತೂಹಲಕ್ಕಾಗಿ ಮುಂದಿನ ಸಂಚಿಕೆ ತನಕ ಕಾಯಿರಿ. ನಮಸ್ಕಾರ.